ಬೆಂಗಳೂರು ನಗರದ ರೈಲು ನಿಲ್ದಾಣದ ಒಂದು ತಂಪಾದ ರಾತ್ರಿ. ಅರ್ಜುನ್ ತನ್ನ ಬ್ಯಾಗ್ ಹಿಡಿದು ಲಾಸ್ಟ್ ಟ್ರೈನ್ ಹಿಡಿಯೋಕೆ ದೌಡಾಯಿಸ್ತಾನೆ. ಇದನ್ನು ಮಿಸ್ ಮಾಡಿದರೆ ನಾಳೆ ಇಂಟರ್ವ್ಯೂಗೆ ಹೋಗೋಕ್ಕಾಗಲ್ಲ ಅಂತ ಅವನ ಹೃದಯ ಬಡಿದಂತಾಗ್ತದೆ. ಟ್ರೈನ್ ಹೊರಟು ಹೋದಂತೆ ಸೈರನ್ ಹೊಡೆದಾಗ ಅವನು ಓಡುತ್ತಾ ಒಂದು ಬೋಗಿಗೆ ಹಾರಿಬಿಡ್ತಾನೆ. ಆದರೆ ಸ್ಟ್ರೇಂಜ್ ಅಂದರೆ ಆ ಬೋಗಿಯಲ್ಲಿ ಬೇರೆ ಯಾರೂ ಇರಲ್ಲ. ಇದು ಏನಾದರೂ ಖಾಲಿ ಬೋಗಿ ಆಗಿರಬಹುದು ಅಂತ ಅವನು ಅಂದ್ಕೊಳ್ತಾನೆ. ಟ್ರೈನ್ ವೇಗವಾಗಿ ಸಾಗತೊಡಗ್ತದೆ. ಅವನು ಕಿಟಕಿಯಿಂದ ಹೊರಗೆ ನೋಡ್ತಿದ್ದ, ಆದರೆ ಹೊರಗಿನ ದೃಶ್ಯ ಅಸಹಜವಾಗಿ ಕಾಣ್ತಿತ್ತು. ನಗರದ ಬದಲು ಕತ್ತಲು ಹೊಂದಿದ್ದ ಕಾಡುಗಳು, ಹಳೆಯ ಸೇತುವೆಗಳು, ಮಂಜು ತುಂಬಿದ ಪರ್ವತಗಳು. ಅವನಿಗೆ ಜೋರಾಗಿ ಒಂದು ಧ್ವನಿ ಕೇಳಿಸ್ತದೆ, ನಿನ್ನ ಜೀವನದ ನಿಲ್ದಾಣಕ್ಕೆ ತಲುಪಬೇಕಾ, ಇಲ್ಲ ನೀನು ಇದೇ ಕತ್ತಲಿನಲ್ಲಿ ಕಳೆದು ಹೋಗ್ಬೇಕಾ ಅಂತ. ಆಗ ಅರ್ಜುನ್ ತಡಕಾಡುತ್ತಾ ಯಾರು ಅಂತ ಕೇಳ್ತಾನೆ. ಆಗ ಅವನ ಎದುರಿಗೆ ಒಬ್ಬ ವಯಸ್ಸಾದ ಕಂಡಕ್ಟರ್ ಬಂದು ನಿಲ್ತಾನೆ. ಅವನ ಕಣ್ಣುಗಳು ಬೆಳಗುತ್ತಿದ್ದವು. ಈ ರೈಲು ಸಾಮಾನ್ಯವಲ್ಲ, ಇದು ಜೀವನದ ರೈಲು. ಇಲ್ಲಿ ಎಲ್ಲ ನೀನು ತೆಗೆದುಕೊಳ್ಳುವ ನಿರ್ಧಾರಗಳು ನಿನ್ನ ಭವಿಷ್ಯ ಬದಲಿಸ್ತವೆ ಅಂತ ಹೇಳ್ತಾನೆ. ಅರ್ಜುನ್ ಬೆಚ್ಚಿ ಬೀಳ್ತಾನೆ. ನಾನು ಇಂಟರ್ವ್ಯೂಗೆ ಹೋಗಬೇಕು ಸರ್, ಅದಕ್ಕೆ ನಾನು ಈ ರೈಲು ಹಿಡಿದಿದ್ದೀನಿ ಅಂತಾನೆ. ಕಂಡಕ್ಟರ್ ನಗುತ್ತಾ, ನಿನ್ನ ಗುರಿ ಒಂದೇ, ಇಂಟರ್ವ್ಯೂ ಅಷ್ಟೇನಾ, ಇಲ್ಲ ನಿನ್ನ ಜೀವನದ ದೊಡ್ಡ ಕನಸುಗಳಿವೆಯಾ ಅಂತ ಕೇಳ್ತಾನೆ. ಟ್ರೈನ್ ಬೋಗಿಯಲ್ಲಿ ಹಳೆಯ ಪೋಸ್ಟರ್ಗಳು ಕಾಣಿಸ್ತವೆ. ಒಂದು ಪೋಸ್ಟರ್ ಮೇಲೆ ಬರೆಯಲ್ಪಟ್ಟಿದ್ದು, ಫೇಲ್ಯೂರ್ ಇಸ್ ನಾಟ್ ದ ಎಂಡ್, ಇಟ್ಸ್ ಅ ಸಿಂಗಲ್ ಟು ಮೂವ್ ಫಾರ್ವರ್ಡ್ ಅನ್ನೋದನ್ನು ಅವನು ನೋಡ್ತಾನೆ. ಅರ್ಜುನ್ ಆ ಪೋಸ್ಟರ್ ನೋಡಿದಾಗ ಅವನ ಹಿಂದಿನ ಫೇಲ್ಯೂರ್ಸ್ ನೆನಪಿಗೆ ಬಂತವೆ. ಅವನು ಎಷ್ಟು ಬಾರಿ ಗಿವ್ ಅಪ್ ಮಾಡಬೇಕು ಅಂತ ಅಂದುಕೊಂಡಿದ್ದ ಎಲ್ಲ ಕ್ಷಣಗಳು ಅವನ ಕಣ್ಣು ಮುಂದೆ ಬರ್ತವೆ. ಕಂಡಕ್ಟರ್ ಮತ್ತೆ ಹೇಳ್ತಾನೆ, ನೀನು ಯಾವ ಸ್ಟೇಷನಲ್ಲಿ ಇಳಿಬೇಕೆಂದು ನಿರ್ಧರಿಸುವುದು ನೀನೇ. ಒಮ್ಮೆ ಧೈರ್ಯದಿಂದ ನಿಂತರೆ ನಿನ್ನ ಗುರಿಗೆ ಕರೆದೊಯ್ಯುತ್ತದೆ ಅಂತ ಕಂಡಕ್ಟರ್ ಹೇಳ್ತಾನೆ. ಹಾಗಂತ ಹೇಳಿದ ಕೆಲವೇ ಸೆಕೆಂಡ್ಗಳಲ್ಲಿ ಒಂದು ಜೋರಾದ ಬೆಳಕು ತುಂಬುತ್ತದೆ. ಅರ್ಜುನ್ ಕಣ್ಣು ತೆರೆದಾಗ ಅವನು ನಿಜವಾದ ಟ್ರೈನ್ ಕೋಚ್ನಲ್ಲಿ ಬಿದ್ದಿರ್ತಾನೆ. ಟ್ರೈನ್ ಸ್ಟೇಷನ್ಗೆ ಬಂದಿರ್ತದೆ. ಅವನ ಕೈಯಲ್ಲಿ ಒಂದು ಟಿಕೆಟ್ ಕಾಣಿಸ್ತದೆ. ಅದರಲ್ಲಿ ಬರೆಯಲ್ಪಟ್ಟಿದ್ದು ಏನಂದರೆ, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಬರೆದಿರ್ತದೆ. ಅರ್ಜುನ್ ತನಗೆ ನಡೆದ ಘಟನೆಗಳನ್ನು ನೆನೆಸಿಕೊಂಡು ಅವನು ಇಂಟರ್ವ್ಯೂಗೆ ಹೋಗ್ತಾನೆ. ಅಲ್ಲಿ ಕ್ವಶನ್ಗಳು ಕಷ್ಟವಾಗಿದ್ದರೂ ಅವನು ಹೆದರಲಿಲ್ಲ. ಕಂಡಕ್ಟರ್ ಹೇಳಿದ ಮಾತುಗಳು ಅವನ ಮನಸ್ಸಿನಲ್ಲಿ ಮರುಕಳಿಸ್ತಿರ್ತದೆ. ಅಂತಿಮವಾಗಿ ಅವನಿಗೆ ಕೆಲಸ ಸಿಗ್ತದೆ. ಅವನು ಅರ್ಥ ಮಾಡಿಕೊಳ್ತಾನೆ, ಜೀವನ ಅನ್ನೋದು ಒಂದು ರೈಲು. ನಾವು ಯಾವ ನಿಲ್ದಾಣದಲ್ಲಿ ಇಳಿಬೇಕೆಂದು ತೀರ್ಮಾನಿಸುವುದು ನಮ್ಮ ಕೈಲಿದೆ ಅಂತ. ಯಾವ ರೈಲು ಹತ್ತಿದ್ರೂ ಧೈರ್ಯವಿಲ್ಲದ ಪ್ರಯಾಣ ಯಾವತ್ತೂ ಗುರಿಯನ್ನು ತಲುಪೋದಿಲ್ಲ.